ಇರಾನ್ ಯುದ್ಧ ನಿಲ್ಲುತ್ತಾ? ಯಾವಾಗ ನಿಲ್ಲುತ್ತೆ? ಇದು ಇವತ್ತು ಇಡೀ ಜಗತ್ತಿನ ಎದುರುಗಡೆ ಇರ್ತಕ್ಕಂಥ ಪ್ರಶ್ನೆ. ಕಳೆದ ಫೆಬ್ರವರಿ 28ನೇ ತಾರೀಕಿಂದ ಶುರುವಾದಂತಹ ಯುದ್ಧ ಹತ್ತತ್ರ 20 ದಿನ ಆಗ್ತಾ ಬಂತು. ಈಗಾಗಲೇ ಈ ಯುದ್ಧದಲ್ಲಿ ಸಾವಿರಾರು ಜನ ಇರಾನ್ನಲ್ಲಿ, ಇಸ್ರೇಲ್ನಲ್ಲಿ ಮತ್ತೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಜನ ಸತ್ತೋಗಿದ್ದಾರೆ ಈ ಯುದ್ಧದಲ್ಲಿ. ಇದಲ್ಲದೆ ಸಾಕಷ್ಟು ನಷ್ಟಗಳಾಗಿದೆ. ಸಾವಿರಾರು ಬಿಲ್ಡಿಂಗ್ಗಳು, ಸಿಟಿಗಳ ಮೇಲೆ ದಾಳಿಗಳಾಗಿದೆ. ಈಗ ಎಲ್ಲರ ಎದುರುಗಡೆ ಇರತಕ್ಕಂಥ ಪ್ರಶ್ನೆ, ಇರಾನ್ ಯುದ್ಧ ನಿಲ್ಲುತ್ತಾ ಅಂತ ಹೇಳಿ. ಮೊನ್ನೆ ನಡೆದಂತಹ ಘಟನೆಗಳನ್ನ ಮತ್ತೆ ಇವತ್ತು ನಡೀತಾ ಇರತಕ್ಕಂತಹ ಘಟನೆಗಳನ್ನ ನೋಡಿದ್ರೆ ಬಹುಶಃ ಈ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಬದಲಿಗೆ ಇದು ಇನ್ನೂ ಅಪಾಯಕಾರಿ ಹಂತಕ್ಕೆ ಇಡೀ ಜಗತ್ತನ್ನ ತಗೊಂಡು ಹೋಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಪ್ರಿಯ ವೀಕ್ಷಕರೇ, ಮೊನ್ನೆ ಅಮೆರಿಕದ ಒಬ್ಬ ಬಹಳ ಮುಖ್ಯ ಬ್ಯೂರೋಕ್ರಾಟ್ ಜೋ ಕೆಂಟ್, ಇವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಅತ್ಯಂತ ಹತ್ತಿರದ ಆತ್ಮೀಯ ಬಳಗದ ಒಬ್ಬ ಸದಸ್ಯ, ಅಮೆರಿಕದ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ಡೈರೆಕ್ಟರ್, ನಿರ್ದೇಶಕರಾಗಿದ್ದಂತಹ ವ್ಯಕ್ತಿ ಜೋ ಕೆಂಟ್ ಒಂದು ರಾಜೀನಾಮೆ ಪತ್ರವನ್ನ ಡೊನಾಲ್ಡ್ಗೆ ಬರೆದು ನಾನು ಈ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಹೇಳಿರುವ ವಿಷಯ ಏನಂತ ಹೇಳಿದ್ರೆ, ಈ ಯುದ್ಧ ಅಮೆರಿಕ ಇಸ್ರೇಲ್ ಜೊತೆಗೆ ಸೇರಿ ಮಾಡ್ತಾ ಇರತಕ್ಕಂತಹ ಈ ಯುದ್ಧ, ಇದು ಇಸ್ರೇಲ್ ಮತ್ತೆ ಇಸ್ರೇಲ್ನ ಪರವಾದಂತಹ ಅಮೆರಿಕದಲ್ಲಿರುವ ಲಾಬಿ ಒತ್ತಡವನ್ನ ತಂದು ಇಸ್ರೇಲ್ಗೋಸ್ಕರ ಮಾಡ್ತಾ ಇರತಕ್ಕಂತ ಯುದ್ಧ. ಇದು ಅಮೆರಿಕದ ಯುದ್ಧ ಅಲ್ಲ. ಇರಾನ್ ನಿಂದ ಅಮೆರಿಕಕ್ಕೆ ಸದ್ಯದಲ್ಲಿ ಯಾವುದೇ ತೊಂದರೆ, ಯಾವುದೇ ಆತಂಕ, ಯಾವುದೇ ಅಪಾಯ ಇರಲಿಲ್ಲ. ಆದ್ರೂ ಕೂಡ ಆ ರೀತಿ ಅಪಾಯ ಇದೆ, ಇನ್ನೇನು ಇರಾನ್ ಅಮೆರಿಕದ ಮೇಲೆ ದಾಳಿ ಮಾಡೇ ಬಿಡುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ಹಲವಾರು ದಿನಗಳಿಂದ ಹುಟ್ಟುಹಾಕಿ ಟ್ರಂಪ್ ಅವ್ರ ಮೇಲೆ ಒತ್ತಡ ತಂದು ಈ ಯುದ್ಧ ಮಾಡಿದ್ದಾರೆ ಅಂತ ಹೇಳಿ ಅವರು ಒಂದು ಲೆಟರ್ನ ಬರೆದಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಡೊನಾಲ್ಡ್ ಟ್ರಂಪ್ ಅವರು ಇದುವರೆಗೆ ಈ ರೀತಿಯ ನೇರವಾಗಿ ಅಮೆರಿಕ ಹೋಗಿ ಯುದ್ಧ ಮಾಡೋದನ್ನ ವಿರೋಧಿಸ್ತಾ ಇದ್ರು. ಹಾಗೇನೆ ಇದುವರೆಗೆ ಯಾವುದೇ ಅಧ್ಯಕ್ಷ ಕೂಡ ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ಅವರು ನಾವು ನೇರವಾಗಿ ಯುದ್ಧ ಮಾಡಿದ್ರದ ಅಮೆರಿಕಕ್ಕೆ ನಷ್ಟ ಆಗುತ್ತೆ, ಹಾಗಾಗಿ ಮಾಡಬಾರದು ಅಂತ ಹೇಳ್ತಾ ಇದ್ದವರು. ಆದ್ರೆ ಅಂತವರನ್ನು ಕೂಡ ಈ ಇಸ್ರೇಲ್ ಪರವಾದಂತಹ ಲಾಬಿಗಳು ಒತ್ತಡ ತಂದು ಅವರಿಗೆ ಇಲ್ಲದೇ ಇರೋಂತ ಸುಳ್ಳನ್ನ ಹೇಳಿ ಈ ಯುದ್ಧವನ್ನ ಮಾಡಿಸಿದ್ದಾರೆ ಅನ್ನುವ ಒಂದು ಅಭಿಪ್ರಾಯವನ್ನ ಈ ಅಮೆರಿಕದ ದೊಡ್ಡ ಅಧಿಕಾರಿ ಹೇಳಿದ್ದಾರೆ. ಈ ಯುದ್ಧವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಹಲವಾರು ಜನ ವಿಶ್ಲೇಷಕರು ಇದನ್ನ ಹೇಳ್ತಾ ಇದ್ರು. ಅಮೆರಿಕದಲ್ಲೂ ಕೂಡ ಇದನ್ನ ಹೇಳ್ತಾ ಇದ್ರು. ಇದು ಅಮೆರಿಕ ಇದರಲ್ಲಿ ಹೋಗಿ ಸಿಕ್ಕಾಕೊಂಡಿದೆ, ಇದರಿಂದ ಅಮೆರಿಕಕ್ಕೆ ನಷ್ಟ, ಆರ್ಥಿಕವಾಗಿ ನಷ್ಟ ಆಗುತ್ತೆ, ಸೈನಿಕವಾಗಿ ನಷ್ಟ ಆಗುತ್ತೆ ಅಂತ. ಸ್ನೇಹಿತರೆ, ಇವತ್ತು ಇಷ್ಟು ದಿನ ಆದ್ಮೇಲೆ ನಡೆದಂತಹ ಒಂದು ಬೆಳವಣಿಗೆಗಳನ್ನ ಅಥವಾ ಈ ಯುದ್ಧ ಯಾವ ಕಡೆ ಹೋಗ್ತಾ ಇದೆ ಮತ್ತು ಮುಂದೆ ಏನು ಮಾಡಬಹುದು ಅನ್ನೋ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ. ಈ ಯುದ್ಧ ಆದ್ಮೇಲೆ ಈ ಜಗತ್ತಿನ ವ್ಯವಸ್ಥೆ, ಜಿಯೋ ಪೊಲಿಟಿಕಲ್ ವ್ಯವಸ್ಥೆ, ರಾಜಕೀಯ ಆರ್ಥಿಕ ವ್ಯವಸ್ಥೆ ಯಾವುದು ಕೂಡ ಫೆಬ್ರವರಿ 28ಕ್ಕಿಂತ ಮುಂಚೆ ಏನಿತ್ತು ಆ ರೀತಿ ಇರೋದಿಲ್ಲ, ಸಂಪೂರ್ಣ ಬದಲಾಗ್ತಾ ಇದೆ. ಮೊದಲಿದ್ದಂತಹ ಆರ್ಥಿಕ ವ್ಯವಸ್ಥೆ ಇರೋದಿಲ್ಲ. ಅಮೆರಿಕದ ಡಾಲರ್ ಇಡೀ ಪ್ರಪಂಚವನ್ನ ಆಳ್ತಾ ಇತ್ತು. ಪೆಟ್ರೋ ಡಾಲರ್ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ವಿ. ಅದು ಸಂಪೂರ್ಣ ಕುಸಿದು ಹೋಗ್ತಾ ಇದೆ ಮತ್ತು ಅದಕ್ಕೆ ಪರ್ಯಾಯವಾದಂತಹ ವ್ಯವಸ್ಥೆಗಳು ಬರ್ತವೆ. ಸೊ ಅಮೆರಿಕ ಕೇಂದ್ರಿತವಾದಂತಹ ಒಂದು ಏನು ವ್ಯವಸ್ಥೆ ಇತ್ತು, ಇದು ಸಂಪೂರ್ಣ ಕುಸಿದು ಬೇರೆ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಬಹಳ ವ್ಯವಸ್ಥಿತವಾಗಿ ತರುವಂತಹ ಪ್ರಯತ್ನಗಳು ಮುಖ್ಯವಾಗಿ ರಷ್ಯಾ ಮತ್ತೆ ಚೀನಾಗಳಿಂದ ನಡೀತಾ ಇದೆ. ಬಹುಶಃ ಇವತ್ತಿರೋ ಎಲ್ಲಾ ಪರಿಸ್ಥಿತಿಗಳು ಕೂಡ ಅದಕ್ಕೆ ಪೂರಕವಾಗಿ ಹೋಗ್ತಾ ಇದೆ. ಈ ಯುದ್ಧ ಇದ್ದಕ್ಕಿದ್ದಂಗೆ ಬಹಳ ತೀವ್ರಗತಿಯನ್ನ ಪಡ್ಕೊಂಡಿರೋದಕ್ಕೆ ಮುಖ್ಯ ಕಾರಣ, ನಿನ್ನೆ ಇಸ್ರೇಲ್ ಇರಾನ್ ನಲ್ಲಿ ದಾಳಿ ಮಾಡಿ ಅದರ ಅತ್ಯಂತ ಉನ್ನತ ನಾಯಕರನ್ನ ಕೊಂದಿರ್ತಕ್ಕಂಥದ್ದು. ಮುಖ್ಯವಾಗಿ ಭದ್ರತಾ ಪಡೆಯ ಮುಖ್ಯಸ್ಥರಾಗಿದ್ದಂತಹ ಲಾರಿಜಾನಿ ಅವರನ್ನ ಕೊಂದಿರ್ತಕ್ಕಂಥದ್ದು. ಅದೇ ರೀತಿ ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಇಸ್ಮಾಯಿಲ್ ಖಾತಿಬ್ ಇವರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು. ಈ ಘಟನೆಗಳು ಆದ ನಂತರ ಇದ್ರ ಜೊತೆಗೆ ನಿನ್ನೆ ಇರಾನಿನ ಅತಿ ದೊಡ್ಡ ಆಯಿಲ್ ಫೀಲ್ಡ್, ಸೌತ್ ಪಾರ್ಸ್ ಆಯಿಲ್ ಫೀಲ್ಡ್ ಮೇಲೆ ಕ್ಷಿಪಣಿ ದಾಳಿ ಆದ ನಂತರ ಇರಾನ್ ಮತ್ತೆ ರೊಚ್ಚಿಗೆದ್ದಿದೆ. ನಾವು ಇದಕ್ಕೆ ತಕ್ಕ ಪ್ರತಿಕಾರ ಕೊಡ್ತೀವಿ ಅಂತ ಹೇಳಿ ಅದು ಒಂದು ಕಡೆ ಇಸ್ರೇಲ್ ನಲ್ಲಿ ದೊಡ್ಡ ಮಟ್ಟದ ದಾಳಿಯನ್ನ, ಕ್ಷಿಪಣಿ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಇನ್ನೊಂದು ಕಡೆಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಮುಖ್ಯವಾಗಿ ಸೌದಿ ಅರೇಬಿಯಾ, UAE ಹಾಗೇನೆ ಕತಾರ್, ಈ 3 ದೇಶಗಳಲ್ಲಿ ಬಹಳ ದೊಡ್ಡ ಮಟ್ಟದ ಕ್ಷಿಪಣಿ ದಾಳಿಗಳನ್ನ ಅಲ್ಲಿನ ಗ್ಯಾಸ್ ಫೀಲ್ಡ್ ಗಳ ಮೇಲೆ ನಡೆಸ್ತಾ ಇದೆ. ಇದು ಈ ಯುದ್ಧ ಇನ್ನಷ್ಟು ತೀವ್ರವಾಗಿ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣ. ಈ ಯುದ್ಧ ಆರಂಭ ಆದಂಗಿನ
ಹಿಂದೆಯಿಂದನೂ ಕೂಡ ಇರಾನ್ ಒಂದು ಮಾತು ಹೇಳ್ತಾ ಇತ್ತು, ಎದುರುಗಡೆಯಿಂದ ಇಸ್ರೇಲ್, ಅಮೆರಿಕ ಮತ್ತೆ ಕೊಲ್ಲಿ ರಾಷ್ಟ್ರಗಳಿಂದ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಇರುತ್ತೆ. ಯಾಕಂದ್ರೆ ಅಮೆರಿಕ ಯುದ್ಧವನ್ನ ಇರಾನ್ ಮೇಲೆ ಮಾಡ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಇರತಕ್ಕಂತಹ ಅದರ ನೆಲೆಗಳಿಂದ. ಹಾಗಾಗಿ ಅವರ ಒಂದು ಆಕ್ಷನ್ ಯಾವ ರೀತಿ ಇರುತ್ತೋ ನಮ್ಮ ರಿಯಾಕ್ಷನ್ ಕೂಡ ಹಾಗೆ ಇರುತ್ತೆ. ನೀವು ನಮ್ಮ ಸೇನೆಯ ಮೇಲೆ ದಾಳಿ ಮಾಡಿದ್ರೆ ನಾವು ನಿಮ್ಮ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತೀವಿ. ನೀವು ನಮ್ಮ ಆಯಿಲ್ ಟ್ಯಾಂಕರ್ಸ್ ಮೇಲೆ ದಾಳಿ ಮಾಡಿದ್ರೆ ನಾವು ನಿಮ್ಮ ಆಯಿಲ್ ಟ್ಯಾಂಕರ್ಸ್ ಮೇಲೆ ದಾಳಿ ಮಾಡ್ತೀವಿ. ನೀವು ನಮ್ಮ ಎನರ್ಜಿ ಅಥವಾ ನಮ್ಮ ರಿಸೋರ್ಸ್ ಮೇಲೆ, ನೀರಿನ ಮೇಲೆ ದಾಳಿ ಮಾಡಿದ್ರೆ, ನೀರಿನ ಮೂಲಗಳ ಮೇಲೆ ದಾಳಿ ಮಾಡಿದ್ರೆ ನಾವು ನಿಮ್ಮ ನೀರಿನ ಮೂಲಗಳ ಮೇಲೆ ದಾಳಿ ಮಾಡ್ತೀವಿ. ಈ ರೀತಿಯಾಗಿ ಇರಾನ್ ಹೇಳ್ಕೊಂಡು ಬಂದೇ ಇದೆ. ಅದ್ರ ಜೊತೆಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಅದು ಬಂದ್ ಮಾಡಿ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ಇಡೀ ಜಗತ್ತಿಗೆ ನಿರ್ಮಾಣ ಮಾಡಿದೆ. ಯಾಕಂದ್ರೆ ಅದು ಒಂದು ಒತ್ತಡ ನಿರ್ಮಿಸುವ ಒಂದು ತಂತ್ರವನ್ನ ಮಾಡ್ತಾ ಇದೆ. ಇವಾಗ ನಿನ್ನೆ, ಮೊನ್ನೆ ಮತ್ತು ಇವತ್ತು ಈ ಯುದ್ಧ ತುಂಬಾ ಗಂಭೀರ ಸ್ವರೂಪ ಪಡ್ಕೊಂಡ ಮೇಲೆ ಇದು ಯಾವ ಸ್ಥಿತಿಯನ್ನು ಹೋಗಿ ತಲುಪುತ್ತೆ ಅಂತ ಯಾರಿಗೂ ಕೂಡ ಊಹೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇರಾನಿನ ಅಧ್ಯಕ್ಷ ಮಸೂದ್ ಪೆಶ್ಕಿಯನ್ ಹೇಳಿದ್ದಾರೆ, ಇದು ಈ ರೀತಿ ನಮ್ಮ ಮೇಲೆ ದಾಳಿ ಮಾಡಿರೋದ್ರಿಂದ ಇನ್ನು ಮುಂದಿನ ಈ ಯುದ್ಧ ಅನ್ಕಂಟ್ರೋಲಬಲ್ ಆಗಿರುತ್ತೆ. ಇದನ್ನ ಯಾರಿಗೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದ ಒಂದು ಸ್ಥಿತಿಗೆ ಇದು ಹೋಗುತ್ತೆ. ಅದೇ ರೀತಿ ಇಡೀ ಜಗತ್ತಿನ ಮೇಲೆ ಇದು ಬಹಳ ಕೆಟ್ಟ ಪರಿಣಾಮವನ್ನ ಬೀರುವ ಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಬಹುಶಃ ನಾವು ಇಡೀ ಜಗತ್ತು ಈ ಒಂದು ದೊಡ್ಡ ದೊಡ್ಡ ದೇಶಗಳ ತಮ್ಮ ಸ್ವಾರ್ಥದ ಇಂಥ ಒಂದು ಯುದ್ಧದಲ್ಲಿ ಇಡೀ ಜಗತ್ತನ್ನ ಹೇಗೆ ಸಿಕ್ಕಾಕಿಸ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಕಣ್ಣೆದುರುಗಡೆ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇತ್ತೀಚೆಗೆ ಚರ್ಚೆ ಆಗ್ತಾ ಇದೆ, ನಮ್ಮ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಇರಾನ್ ಸಂಪೂರ್ಣ ಹತೋಟಿಯಲ್ಲಿ ಇಟ್ಕೊಂಡಿದ್ರಿಂದ ಅಲ್ಲಿ ಯಾವುದೇ ರೀತಿಯ ಹಡಗುಗಳನ್ನ, ಆಯಿಲ್ ಟ್ಯಾಂಕರ್ ಗಳನ್ನ ಅದು ಬರ್ಲಿಕ್ಕೆ ಬಿಡೋದಿಲ್ಲ. ಅದರ ಅನುಮತಿ ಇದ್ರೆ ಮಾತ್ರ ಬರ್ಬೋದು. ಅದರಲ್ಲೂ ನಮ್ಮ ದೇಶ ಹೇಗೋ ಮಾಡಿ ಒಂದಷ್ಟು ಮಾತುಕತೆ ಮಾಡಿ, ನಮ್ಮ ವಿದೇಶಾಂಗ ಸಚಿವರು, ಪ್ರಧಾನಿಗಳು ಎಲ್ಲ ಮಾತುಕತೆ ಮಾಡಿ ಒಂದು 2-3 ಹಡಗುಗಳು ನಮಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಕ್ರೂಡ್ ಆಯಿಲ್ ಇರ್ತಕ್ಕಂತಹ ಅಥವಾ LPG ಗ್ಯಾಸ್ ಇರ್ತಕ್ಕಂತಹ ಹಡಗುಗಳು ಬಂದಿದೆ. ಆದ್ರೆ ಇನ್ನೂ 20 ಹಡಗುಗಳು ಅಲ್ಲೇ ಕ್ಯೂ ನಲ್ಲಿ ನಿಂತಿದ್ದಾವೆ. ಈ 20 ಹಡಗುಗಳು ನಮಗೆ ಬಹಳ ಮುಖ್ಯ. ಅದರಲ್ಲಿ ಮುಖ್ಯವಾಗಿ LNG ಇದೆ, ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಇದೆ, LPG ಗ್ಯಾಸ್ ಇದೆ. ಸುಮಾರು 3 ಲಕ್ಷ ಟನ್ಗಿಂತ ಹೆಚ್ಚು LPG ಗ್ಯಾಸ್ ಆ ಒಂದು ಹಡಗುಗಳಲ್ಲಿದ್ದಾವೆ. ಅದೇ ರೀತಿಯಲ್ಲಿ ಕ್ರೂಡ್ ಆಯಿಲ್ ಇದೆ. ನಮಗೆ ಪೆಟ್ರೋಲ್, ಡೀಸೆಲ್ ಎಲ್ಲ ಮುಂದಿನ ಹಲವಾರು ತಿಂಗಳುಗಳ ಕಾಲ ನಾವು ಉಪಯೋಗಿಸಬೇಕಾಗಿದ್ದಂತಹ ಕಚ್ಚಾ ತೈಲ ಅದರಲ್ಲಿದೆ. ಹೀಗಿರುವಾಗ ಇವು ಅಕಸ್ಮಾತ್ ಬರದೇ ಇದ್ರೆ ಮುಂದಿನ 1 ತಿಂಗಳ ಒಳಗಡೆ ಇವು ನಮಗೆ ಸುಗಮವಾಗಿ ನಮ್ಮ ಭಾರತವನ್ನ ತಲುಪದೇ ಇದ್ರೆ ಇಡೀ ದೇಶ ತುಂಬಾ ಗಂಭೀರವಾದ ಸ್ಥಿತಿಯನ್ನ ತಲುಪುತ್ತೆ. ಅದರಲ್ಲೂ ಕೂಡ ನಮ್ಮ ಕೈಗಾರಿಕೆಗಳ ಮೇಲೆ, ನಮ್ಮ ದೈನಂದಿನ ವಾಹನಗಳ ಓಡಾಟದ ಮೇಲೆ, ಎಲ್ಲದರ ಮೇಲೆ ಕೂಡ ತುಂಬಾ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಯುದ್ಧ ಭಾರತ ಸೇರಿದ ಹಾಗೆ ಇಡೀ ಜಗತ್ತನ್ನ ಈ ರೀತಿಯಾಗಿ ಒಂದು ರೀತಿಯ ಎಲ್ಲಾ ರೀತಿಯ ಆರ್ಥಿಕ ಚಟುವಟಿಕೆಗಳು ಕೂಡ ಸ್ತಬ್ಧ ಆಗೋ ರೀತಿಯಲ್ಲಿ ಮಾಡುತ್ತೆ. ಮಾತ್ರ ಅಲ್ಲ, ಈಗಾಗಲೇ ಕ್ರೂಡ್ ಆಯಿಲ್ ಬೆಲೆ $108.5 ಈಗ ಏರಿಕೆ ಆಗಿದೆ. ಇನ್ನು ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಬಹುಶಃ ಮುಂದಿನ ಒಂದು ವಾರದಲ್ಲಿ ಇದು $150 ಆಗ್ಬೋದು ಅಥವಾ $200 ಆಗ್ಬೋದು. ಅದು ಆದರೆ ನಮ್ಮ ಪೆಟ್ರೋಲ್, ಡೀಸೆಲ್ ಬೆಲೆಗಳು ಕೂಡ ಇನ್ನು ಮುಂದಿನ 10-15 ದಿವಸಗಳಲ್ಲಿ 100% ಜಾಸ್ತಿ ಆಗ್ಬೋದು. ಇವತ್ತು $100 ಇದ್ರೆ ಅದು $200 ಆಗ್ಬೋದು. ಸೊ ಇಂತಹ ಒಂದು ಪರಿಸ್ಥಿತಿಗೆ ನಾವು ಹೋಗ್ತಾ ಇದೀವಿ. ಇದನ್ನ ತಡೆಯುವಂತಹ ಯಾವ ಮಾರ್ಗ ಕೂಡ ನಮಗೆ ಕಾಣ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ಇರಾನ್ ಮೇಲೆ ಅಮೆರಿಕ ಮತ್ತೆ ಇಸ್ರೇಲ್ ದಾಳಿ ಮಾಡೋದಕ್ಕೆ ಅಂತಹ ಒಂದು ದೊಡ್ಡ ಕಾರಣಗಳೇನು ಇರಲಿಲ್ಲ. ಆದ್ರೂ ಕೂಡ ಅವು ತಮ್ಮ ಒಂದು ಹಿತಾಸಕ್ತಿಯಿಂದ, ತಮ್ಮ ಒಂದು ವಿಸ್ತರಣವಾದದ ಒಂದು ದೃಷ್ಟಿಯಿಂದ ಇಸ್ರೇಲ್ಗೆ ಸಂಪೂರ್ಣವಾಗಿ ಇರಾನ್ ಅನ್ನ ಬಗ್ಬಡ್ದು ಇಡೀ ಅರಬ್ ಕಂಟ್ರೀಸ್ ಮೇಲೆ ತನ್ನ ಒಂದು ಆಧಿಪತ್ಯವನ್ನ ಸ್ಥಾಪಿಸಬೇಕು ಅನ್ನೋದು ಅದರ ಒಂದು ಆಸೆ ಆಗಿತ್ತು ಅಥವಾ ದುರಾಸೆ ಆಗಿತ್ತು ಅಂತ ಹೇಳೋಣ. ಹಾಗೇನೆ ಗಾಜಾ ಏನಿದೆ, ಇವತ್ತು ಗಾಜಾದ ಮೇಲೆ ಕಳೆದ 1 ವರ್ಷದಿಂದ ಅಲ್ಲಿ ಲಕ್ಷಾಂತರ ಜನರನ್ನ ಅದು ಕೊಂದು ಹಾಕಿದೆ ಇಸ್ರೇಲ್. ಆ ಗಾಜಾವನ್ನ ಸಂಪೂರ್ಣ ಹಿಡಿತಕ್ಕೆ ಪಡ್ಕೊಂಡು ಅಲ್ಲಿ ಅಮೆರಿಕದ ಬಿಸ್ನೆಸ್ ಮೆನ್ ಗಳ ಜೊತೆ ಸೇರ್ಕೊಂಡು ಒಂದು ರಿಯಲ್ ಎಸ್ಟೇಟ್ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಇಸ್ರೇಲ್ಗಿತ್ತು. ಹಾಗೇನೆ ತನ್ನ ಮುಂದಿನ ವಿಸ್ತರಣೆನ ಲೆಬನಾನ್ ದೇಶಕ್ಕೂ ಕೂಡ ಅದು ಮಾಡಬೇಕು ಅಂತ ಹೊರಟಿತ್ತು. ಒಂದೇ ಒಂದು ದೇಶ ಇದಕ್ಕೆ ತಡೆಯಾಗಿರ್ತಕ್ಕಂಥದ್ದು ಇರಾನ್. ಹಾಗಾಗಿ ಇರಾನ್ ಅನ್ನ ಬಗ್ಬಡಿದ್ರೆ ಇದು ಆಗ ಹೋಗುತ್ತೆ ಅಂತ ಹೇಳಿ, ಇದು ಬಹಳ ಬೇಗ ನಾವು ಎಲ್ಲದನ್ನು ಕೂಡ ಆಕ್ಯುಪೈ ಮಾಡ್ಕೋಬಹುದು ಅಂತ ಹೇಳಿ ಅವರ ಅಂದ್ರೆ ಇಸ್ರೇಲ್ ಮತ್ತೆ ಅಮೆರಿಕದ ಲೆಕ್ಕಾಚಾರ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಹತ್ರ ಇಡೀ ಜಗತ್ತಿನಲ್ಲಿ ಅತ್ಯಂತ ಆಧುನಿಕವಾದಂತಹ, ಅತ್ಯಂತ ದೊಡ್ಡದಾದಂತಹ ಮಿಲಿಟರಿ ಶಕ್ತಿ ಇದೆ. ಅಮೆರಿಕದ ಮಿಲಿಟರಿ ಶಕ್ತಿ ಯಾರಿಗೂ ಬಹುಶಃ ಚೀನಾ ಬಿಟ್ರೆ ಇನ್ಯಾರಿಗೂ ಕೂಡ ಅದನ್ನ ಸರಿಗಟ್ಟೋದಕ್ಕೆ ಆಗೋದಿಲ್ಲ. ಹೀಗಾಗಿ ಇಸ್ರೇಲ್ ಮತ್ತೆ ಅಮೆರಿಕ ಎರಡು ಸೇರಿದ್ರೆ 1 ವಾರ, ಹೆಚ್ಚಂದ್ರೆ 2 ವಾರದಲ್ಲಿ ಇರಾನ್ ಅನ್ನ ಸಂಪೂರ್ಣ ನೆಲ ಕಚ್ಚಿ ಬಗ್ಗು ಬಡ್ದು ಇರಾನ್ ಅನ್ನ ಸೋಲಿಸಿ, ಹೀನಾಯವಾಗಿ ಸೋಲಿಸಿ ನಾವು ನಮ್ಮ ಒಂದು ಉದ್ದೇಶ ಜೊತೆ ಹೋಗ್ಬೋದು. ಇಡೀ ಜಗತ್ತನ್ನ ಮತ್ತೊಂದ್ಸರಿ ನಾವು ನಮ್ಮ ಕಂಟ್ರೋಲಿಗೆ ತಗೊಳ್ಬಹುದು ಅನ್ನೋ ಒಂದು
ಉದ್ದೇಶ ಇತ್ತು. ಅದೇ ಡೈರೆಕ್ಷನ್ ಅಲ್ಲಿ ಅವರು ದಾಳಿಯನ್ನ ಮಾಡಿದ್ರು. ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿಯನ್ನ ದಾಳಿ ಮಾಡಿ ಕೊಂದು ಹಾಕಿದ್ರು. ಅವತ್ತಿಂದ ಯುದ್ಧ ಶುರುವಾಯಿತು. ಆದರೆ ವಾಸ್ತವ ಬೇರೆನೆ ಆಗಿತ್ತು. ಆ ನಂತರ 2 ವಾರಗಳ ಆದ್ಮೇಲೆ ಇದೇ ಡೊನಾಲ್ಡ್ ಟ್ರಂಪ್ ಅವರು ಪತ್ರಕರ್ತರ ಜೊತೆಗೆ ಹೇಳ್ತಾರೆ, ಯಾವ ರೀತಿ ಇರಾನ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಯಾವ ರೀತಿಯಾಗಿ ನಮಗೆ ಪ್ರತ್ಯುತ್ತರ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಶಾಕ್ ಆಯ್ತು ಅಂತ ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಅಷ್ಟು ಈಸಿಯಾಗಿ ನಾವು 2 ದಿವಸದಲ್ಲಿ ಈ ಯುದ್ಧವನ್ನೇ ಮುಗಿಸ್ತೀವಿ ಅಂತ ಹೇಳಿದಂತ, ನಾವು ಗೆದ್ದು ಬಿಟ್ವಿ ಅಂತ ಹೇಳಿ ಅನೌನ್ಸ್ ಮಾಡಿದಂತಹ ಡೊನಾಲ್ಡ್ ಟ್ರಂಪ್ ಇರಾನ್ ಎದುರುತ್ತರ ಕೊಡ್ತಾ ಇರೋ ರೀತಿ ನಮಗೆ ಶಾಕ್ ಆಗಿದೆ ಅಂತ ಹೇಳ್ತಾರೆ. ಹೌದು, ಯಾಕೆ ಶಾಕ್ ಆಯ್ತು ಅಂತ ಹೇಳಿದ್ರೆ ಇರಾನ್ ಆ ರೀತಿಯಲ್ಲಿ ಈ ಯುದ್ಧವನ್ನ ತಯಾರಿ ಮಾಡ್ಕೊಂಡಿತ್ತು. ಮಾತ್ರ ಅಲ್ಲ, ಇದು ಬಹುಶಃ ಇನ್ನು ಹಲವು ತಿಂಗಳುಗಳ ಕಾಲ ಅದರ ಪ್ರಿಪರೇಷನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದು ನಿರಂತರವಾಗಿ ಮುಂದುವರಿಯೋ ರೀತಿಯಲ್ಲಿ ಇರಾನ್ ತಯಾರಿ ಮಾಡ್ಕೊಂಡಿದೆ. ಹಾಗಾದ್ರೆ ಯಾವ ತರ ಅಂತಹ ದೊಡ್ಡ ಬಲಿಷ್ಠವಾದಂತಹ ಅಮೆರಿಕ ಮತ್ತೆ ಇಸ್ರೇಲ್ ಈ 2 ರಾಷ್ಟ್ರಗಳಿಗೆ ಈ ರೀತಿಯಾಗಿ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂತಹ ಅಥವಾ ಇಷ್ಟು ಸ್ಟ್ರಾಂಗ್ ಆಗಿ ಒಂದು ಪ್ರತಿಕ್ರಿಯೆ ಕೊಡುವಂತಹ ಒಂದು ಶಕ್ತಿ ಹೇಗೆ ಬಂತು ಅಂತ ಹೇಳಿದ್ರೆ ಬಹಳ ಸಿಂಪಲ್. ಇದರ ಸಂಬಂಧಪಟ್ಟ ಹಾಗೆ ಇರಾನಿನ ವಿದೇಶಾಂಗ ಸಚಿವ ಅರಗಾಚಿ ಅವರು ಮಾತಾಡಿದ್ದಾರೆ. ನಾವು ಯಾವ ರೀತಿ ಈ ಯುದ್ಧಕ್ಕೆ ತಯಾರಿ ಮಾಡ್ಕೊಂಡಿದ್ವಿ ಅಂತ ಹೇಳಿ. ಮುಖ್ಯವಾಗಿ ಕಳೆದ 20 ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ ಪಶ್ಚಿಮ ಏಷ್ಯಾದಲ್ಲಿ, ಉದಾಹರಣೆಗೆ ಇರಾಕ್ ನಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಸೊ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಅದು ಯುದ್ಧವನ್ನ ನಡೆಸಿತ್ತು ಅದನ್ನ ನಾವು ಅಧ್ಯಯನ ಮಾಡಿದ್ವಿ. ಹಾಗೇನೆ ಎಂತ ಸಂದರ್ಭಗಳಲ್ಲಿ ಅದು ಆ ದೇಶಗಳನ್ನ ಹತೋಟಿಗೆ ತಗೊಳ್ತು, ಸೈನಿಕವಾಗಿ ಯಾವ ರೀತಿ ಹತೋಟಿಗೆ ತಗೊಳ್ತು. ಅಸಮಬಲ ಅಂದ್ರೆ ನಾವು ಈಗ ಇರಾನ್ ತುಂಬಾ ಚಿಕ್ಕ ಬಲ, ಅಮೆರಿಕ ದೊಡ್ಡ ಬಲ, ಇಸ್ರೇಲ್ ದೊಡ್ಡ ಒಂದು ಸೈನಿಕ ಬಲ. ಇಂಥ ಸಂದರ್ಭದಲ್ಲಿ ನಾವೊಂದು ಅಸಮಾನ ಬಲದ ಅಸಿಮೆಟ್ರಿಕ್ ವಾರ್ಗೆ ನಾವು ತಯಾರಿ ಮಾಡ್ಕೊಂಡಿದ್ವಿ. ಸೊ ಆ ರೀತಿನಲ್ಲಿ ಬಹಳ ಮುಖ್ಯವಾಗಿ ಅದು ಮಾಡ್ಕೊಂಡಿದ್ದಂತಹ ಒಂದು ಏರ್ಪಾಡು ಅಂತ ಹೇಳಿದ್ರೆ ತಮ್ಮ ಒಂದು ಸೈನ್ಯಕ್ಕೆ ಯಾವುದೇ ರೀತಿ ಸೆಂಟ್ರಲ್ ಕಮಾಂಡ್ ಇಲ್ದಂಗೆ ಮಾಡಿದ್ದು. ಸೆಂಟ್ರಲ್ ಕಮಾಂಡ್ ಇವತ್ತು ಅಮೆರಿಕದ್ದು ಸೆಂಟ್ ಕಾಮ್ ಅಂತ ಇದೆ. ಅದೇ ರೀತಿ ಇಸ್ರೇಲ್ ನಲ್ಲಿ IDF ಏನಿದೆ ಅದು ನಾಳೆ ಏನು ಯುದ್ಧ ಆಗ್ಬೇಕು ಅನ್ನೋದನ್ನ ಇವತ್ತು ತೀರ್ಮಾನ ಮಾಡ್ತಾರೆ ಅಥವಾ ತಕ್ಷಣದಲ್ಲೇ ತೀರ್ಮಾನ ಮಾಡ್ತಾರೆ. ನಾಳೆ ಯುದ್ಧ ನಿಲ್ಲಿಸಬೇಕಂತ ಹೇಳಿ ತಕ್ಷಣ ನಿಲ್ಲಿಸ್ತಾರೆ. ಆದ್ರೆ ಇರಾನ್ ನಲ್ಲಿ ಆ ರೀತಿ ಸಾಧ್ಯ ಇಲ್ಲ. ಇದು ತನ್ನ ಒಂದು ಯುದ್ಧವನ್ನ ಮೊಸಾಯಿಕ್ ವಾರ್ಫೇರ್ ಅಂತ ಹೇಳುತ್ತೆ. ಮೊಸಾಯಿಕ್ ವಾರ್ಫೇರ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ಸೆಂಟ್ರಲ್ ಕಮಾಂಡ್, ಸೆಂಟ್ರಲ್ ಕಂಟ್ರೋಲ್ ಅನ್ನೋದು ಇರೋದಿಲ್ಲ. ಇಡೀ IRGC ಇಡೀ ತನ್ನ ಸೈನ್ಯವನ್ನ 31 ವಿಭಾಗಗಳಾಗಿ ಮಾಡಿಕೊಂಡು ಆ 31 ವಿಭಾಗಗಳು ಕೂಡ ಇರಾನಿನ 31 ಪ್ರದೇಶಗಳಲ್ಲಿ ಅದು ನಿಯಂತ್ರಣ ಆಗುತ್ತೆ ಮತ್ತು ಅವು ಸ್ವತಂತ್ರವಾಗಿ ಕೆಲಸ ಮಾಡ್ತವೆ. ಯಾರು ಒಬ್ಬ ಅಕಸ್ಮಾತ್ ಇರಾನಿನ ಮಿಲಿಟರಿಯ IRGCಯ ಟಾಪ್ ಲೀಡರ್ ಸಂಪೂರ್ಣ ನಾಶ ಆದ್ರೂ ಕೂಡ ಯುದ್ಧ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಆ ರೀತಿ ಸ್ವತಂತ್ರವಾಗಿ ಕ್ಷಿಪಣಿಗಳನ್ನು ಹಾರಿಸಬಹುದು, ಸ್ವತಂತ್ರವಾಗಿ ಇಂಟೆಲಿಜೆನ್ಸ್ ಮಾಡ್ಕೊಳ್ಳುವಂಥದ್ದು, ಸ್ವತಂತ್ರವಾಗಿ ಕ್ಷಿಪಣಿಗಳನ್ನ ಮರು ಉತ್ಪಾದನೆ ಮಾಡೋದು ಎಲ್ಲದೂ ಕೂಡ ಇಂಡಿಪೆಂಡೆಂಟ್ ಆಗಿ ಡಿಸೆಂಟ್ರಲೈಸ್ಡ್ ಆಗಿದೆ. ಈ ಒಂದು ಏರ್ಪಾಡು ಇವತ್ತು ಇರಾನ್ ಈ ರೀತಿಯಾಗಿ ಅಮೆರಿಕ ಮತ್ತೆ ಇಸ್ರೇಲ್ಗೆ ಬಹಳ ಪ್ರಬಲವಾಗಿ ಎದುರುತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಕೇವಲ ಸೈನಿಕವಾಗಿ ಉತ್ತರ ಕೊಡೋದಲ್ಲ, ಈ ಅಮೆರಿಕದ ಎಸ್ಪೆಷಲಿ ಅಮೆರಿಕಕ್ಕೆ ಆರ್ಥಿಕವಾಗಿ ಸಾಕಷ್ಟು ನಷ್ಟವನ್ನ ಮಾಡಬೇಕು, ಇಸ್ರೇಲ್ಗೆ ಆರ್ಥಿಕವಾಗಿ ನಷ್ಟವನ್ನ ಮಾಡಬೇಕು. ಆವಾಗ ಆ ದೇಶಗಳಲ್ಲಿ ಆ ಜನರೇ ಅಂದ್ರೆ ಅಮೆರಿಕದ ಜನರಿಗೇನೆ ಈ ಯುದ್ಧ ಸಾಕು, ಆ ಜನರೇ ಯುದ್ಧವನ್ನು ವಿರೋಧಿಸುವಂತ ಒಂದು ಪರಿಸ್ಥಿತಿಯನ್ನ ತರಬೇಕು ಅನ್ನೋದು ಕೂಡ ಇರಾನ್ ಪ್ಲಾನ್ ಆಗಿತ್ತು. ಅದೇ ರೀತಿ ಮಾಡ್ತಾ ಇದೆ. ಈಗ ಉದಾಹರಣೆಗೆ ಇರಾನ್ ಹತ್ರ ಶಾಹಿದ್ ಡ್ರೋನ್ಗಳಿದಾವೆ. ಹೆಚ್ಚು ಕಡಿಮೆ 80,000 ಸ್ಟಾಕ್ ಇದಾವೆ ಅಂತ. ಈ ಶಾಹಿದ್ ಡ್ರೋನ್ಗಳು ಒಂದು ಡ್ರೋನ್ ಅನ್ನ ತಯಾರೋದಕ್ಕೆ ಹಬ್ಬ ಅಂದ್ರೆ ಒಂದು $15,000 ಅದಕ್ಕೆ ಖರ್ಚಾಗುತ್ತೆ. ಆದ್ರೆ ಇವತ್ತು ಇಸ್ರೇಲ್ ಮತ್ತೆ ಅಮೆರಿಕ ಇದು ಅಲ್ಲಿಗೆ ಒಂದು ಟಾರ್ಗೆಟ್ ಗೆ ಹೋದಾಗ ಅಲ್ಲಿ ಅದನ್ನ ರಾಡಾರ್ ಮೂಲಕ ಪತ್ತೆ ಹಚ್ಚಿ ನಾಶ ಮಾಡೋದಕ್ಕೆ ತಯಾರಿಸಿರ್ತಕ್ಕಂತಹ ಇಂಟರ್ಸೆಪ್ಟರ್ ಮಿಸೈಲ್ಸ್ ಏನಿದಾವೆ, ಪ್ಯಾಟ್ರಿಯಟ್ ಇಂಟರ್ಸೆಪ್ಟರ್ ಮಿಸೈಲ್ಸ್, ಇವುಗಳು ಒಂದಕ್ಕೆ $4 ಮಿಲಿಯನ್. ಅಂದ್ರೆ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಒಂದು $10,000 ಗೆ ತಯಾರಿಸಿದಂತಹ ಒಂದು ಡ್ರೋನ್ ಅನ್ನ ನಾಶ ಮಾಡೋದಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ $4 ಮಿಲಿಯನ್ ಅನ್ನ ಖರ್ಚು ಮಾಡಬೇಕಾಗಿದೆ. ಸೊ ಈ ರೀತಿಯಾಗಿ ತನ್ನ ಯುದ್ಧವನ್ನ ಬೇರೆ ಬೇರೆ ರೀತಿಯಲ್ಲಿ ಇರಾನ್ ಪ್ಲಾನ್ ಮಾಡಿರೋ ಕಾರಣಕ್ಕೆ ಇದು ಇರಾನ್ ಮತ್ತೆ ಇಸ್ರೇಲ್ಗೆ ಬೇರೆ ರೀತಿಯಲ್ಲಿ ನಷ್ಟ ಮಾಡ್ತಾ ಇದೆ ಮತ್ತು ಈ ಯುದ್ಧ ಬಹಳ ಪ್ರೊಲಾಂಗ್ಡ್ ಆಗಿ ಬಹಳ ಸುದೀರ್ಘವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಇದಾಗ್ತಿದೆ. ಇನ್ನು ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ನೋಡಿದ್ರೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಕರೆಯನ್ನ ಕೊಡ್ತಾರೆ ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆಲ್ಲ, ಎಸ್ಪೆಷಲಿ ನ್ಯಾಟೋ ದೇಶಗಳಿಗೆ, ಯುರೋಪಿಯನ್ ದೇಶಗಳಿಗೆ, ನೀವೆಲ್ಲ ನಮಗೆ ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಇರಾನ್ ಕೈಯಿಂದ ಬಿಡಿಸೋದಕ್ಕೆ ನಮಗೆ ಸಹಾಯ ಮಾಡಿ, ನಿಮ್ಮ ಯುದ್ಧ ನೌಕೆಗಳನ್ನ ನಮಗೆ ಕಳಿಸಿ ಅಂತ ಹೇಳಿ. ಆದ್ರೆ ಟರ್ಕಿ ಇರ್ಬೋದು, ಸ್ಪೇನ್ ಇರ್ಬೋದು ಅಥವಾ ಬ್ರಿಟನ್ ಇರ್ಬೋದು, ಎಲ್ಲಾ ದೇಶಗಳು ಕೂಡ ನಾವು ಕಳಿಸೋದಕ್ಕೆ ಆಗೋದಿಲ್ಲ, ಈ ಯುದ್ಧದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಮುಖ ಕೊಡದಂಗೆ ಹೇಳಿದ್ರು. ಯಾಕೆ ಅಂತ ಯೋಚನೆ ಮಾಡಿದ್ರೆ ಇವತ್ತು ಇರಾನ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಕೇವಲ ಆ
ಒಂದು ಎಂಟ್ರಿ ಪಾಯಿಂಟ್ ಅಲ್ಲಿ ಮಾತ್ರ ಕಂಟ್ರೋಲ್ ಇಟ್ಕೊಂಡಿಲ್ಲ. ಇಡೀ ಪರ್ಷಿಯನ್ ಗಲ್ಫ್ ಏನಿದೆ, 100 ಕಿಲೋಮೀಟರ್ ಉದ್ದದ ಇಡೀ ಪರ್ಷಿಯನ್ ಗಲ್ಫ್ ಅಲ್ಲಿ, ಅದು ಸಮುದ್ರದ ಆಳದಲ್ಲಿ, ಅಲ್ಲೇನು ಬಹಳ ಆಳ ಇಲ್ಲ ಸಮುದ್ರ, ಅಲ್ಲಿ ಒಂದು 60-70 ಮೀಟರ್ ಆಳ ಇರ್ಬೋದು. ಆದ್ರೆ ಅಲ್ಲಿ ನೆಲದಕ್ಕಿಂತ ಹೆಚ್ಚು ಕಡಿಮೆ 200-300 ಮೀಟರ್ ಆಳದಲ್ಲಿ ಇಡೀ ಪರ್ಷಿಯನ್ ಗಲ್ಫ್ ಉದ್ದಕ್ಕೂ ಕೂಡ ಸುರಂಗವನ್ನ ಮಾಡಿ ಅಲ್ಲಿಂದ ಕ್ಷಿಪಣಿಯನ್ನ ಉಡಾಯಿಸುವ ರೀತಿಯಲ್ಲಿ ನಾಳೆ ಯಾವುದೇ ದೇಶದ, ಅದು ಅಮೆರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ಯಾವುದೇ ದೇಶದ ಯುದ್ಧ ನೌಕೆಗಳಾಗ್ಲಿ ಅಥವಾ ಯಾವುದೇ ಹಡಗುಗಳಾಗ್ಲಿ ಅಲ್ಲಿ ಬಂದ್ರೆ ಅದು ಸಮುದ್ರದ ಒಳಗಡೆಯಿಂದನೇ ಕ್ಷಿಪಣಿ ಉಡಾಯಿಸಿ ಅದನ್ನ ನಾಶ ಮಾಡುವಷ್ಟು ಕೆಪಾಸಿಟಿನ ಇರಾನ್ ಬಹಳ ಮುಂಚೆಯಿಂದನೇ ಈ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಹೀಗಾಗಿ ಯಾರು ಕೂಡ ಈ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಇದ್ರ ಜೊತೆಗೆ ಪಕ್ಕದಲ್ಲಿ ರೆಡ್ ಸಿ, ಯೆಮೆನ್ ದೇಶ ಇದೆ. ಯೆಮೆನ್ ದೇಶದ ಪಕ್ಕದಲ್ಲಿ ಇರ್ತಕ್ಕಂತಹ ಇನ್ನೊಂದು ಸ್ಟ್ರೈಟ್ ಆಫ್ ಬಾಬ್ ಎಲ್ ಮಂದೇವ್ ಅಂತ, ಅದನ್ನು ಕೂಡ ಈಗ ನಾನು ಮುಚ್ಚುತ್ತೀನಿ ಅಂತ ಹೇಳ್ತಾ ಇದೆ. ಅದು ಕೂಡ ಬಹಳ ಇಂಪಾರ್ಟೆಂಟ್. ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಇಡೀ ಜಗತ್ತಿಗೆ ಹೋಗ್ಬೇಕಾದಂತ 20% ಕ್ರೂಡ್ ಆಯಿಲ್ ಇಲ್ಲಿಂದ ಹೋದ್ರೆ ಒಂದು 15% ಕ್ರೂಡ್ ಆಯಿಲ್ ಅಲ್ಲಿ ಹೋಗುತ್ತೆ ಬಾಬ್ ಎಲ್ ಮಂದೇವ್ ಅಲ್ಲಿ. ಅಲ್ಲಿ ಈಗಾಗಲೇ ಇರಾನ್ ಬೆಳೆಸಿರ್ತಕ್ಕಂಥ ಹೌತಿ ಪಡೆ ಯೆಮೆನ್ ನಲ್ಲಿ ಅದು ಹೇಳ್ತಾ ಇದೆ, ಇರಾನ್ ನಿಂದ ನಮಗೆ ಒಂದು ಕ್ಲೂ ಬಂದ ತಕ್ಷಣ ನಾವು ಇದನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ. ಅದು ಅಕಸ್ಮಾತ್ ಆಯ್ತು ಅಂತ ಹೇಳಿದ್ರೆ ಇನ್ನೂ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗುತ್ತೆ. ಪ್ರಿಯ ವೀಕ್ಷಕರೇ, ಹೀಗಾಗಿ ಇವತ್ತು ಇರಾನ್ ನಲ್ಲಿ ನಡೀತಾ ಇರತಕ್ಕಂತ ಯುದ್ಧ ಅಥವಾ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂತಹ ಅಮೆರಿಕ ಮತ್ತೆ ಇಸ್ರೇಲ್ ಶುರು ಮಾಡಿರ್ತಕ್ಕಂತಹ ಯುದ್ಧ, ಇದು ನಾವು ಸುಮ್ಮನೆ ಕಣ್ಬಿಟ್ಕೊಂಡು ನೋಡೋ ಅಂತಹ ಯುದ್ಧ ಅಲ್ಲ. ಇದು ನಾವೆಲ್ಲ ಅದರ ಒಂದು ಕೆಟ್ಟ ಪರಿಣಾಮಗಳನ್ನ ಅನುಭವಿಸಬೇಕಾಗಿ ಬಂದಿರುವಂತಹ ಯುದ್ಧ ಇದು. ಈ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಆಗದೇ ಇದ್ದಿದ್ರೆ ಬಹುಶಃ ಇದಿಷ್ಟು ಗಂಭೀರವಾಗಿ ಆಗ್ತಾ ಇರಲಿಲ್ಲ. ಆದ್ರೆ ಅಮೆರಿಕ ಬಂದಿದೆ. ಇವತ್ತು ಇದರಿಂದ ಅಮೆರಿಕ ತಕ್ಷಣದಲ್ಲಿ ಕಾಲ್ ತೆಗೆದ್ರು ಕೂಡ ಅದರ ಮರ್ಯಾದೆ ಹೋಗುತ್ತೆ. ಹಾಗಂತ ಇನ್ನೂ ಈ ಯುದ್ಧವನ್ನ ತೀವ್ರಗೊಳಿಸಿದ್ರು ಕೂಡ ಇಡೀ ಜಗತ್ತಿನ ಜನ ಅಮೆರಿಕವನ್ನ ಚೀತು ಅಂತ ಉಗಿಯುವಂತ ಒಂದು ಪರಿಸ್ಥಿತಿನ ಸ್ವತಃ ಅಮೆರಿಕ ಡೊನಾಲ್ಡ್ ಟ್ರಂಪ್ ತಂದ್ಕೊಂಡಿದ್ದಾರೆ. ಹೀಗಾಗಿನೇ ಇವತ್ತು ಅಮೆರಿಕ ನಡೆಸ್ತಾ ಇರತಕ್ಕಂತಹ ಈ ಒಂದು ವ್ಯವಸ್ಥೆಯ ಕ್ರೆಡಿಬಿಲಿಟಿ ಕುಸಿದು ಹೋಗಿದೆ. ಇದು ಅಂತಿಮವಾಗಿ ಲಾಭ ಮಾಡ್ಕೊಳ್ತಕ್ಕಂಥದ್ದು ಮತ್ತೊಂದು ರೀತಿಯ ಡಾಮಿನೆಂಟ್ ಏನು ಬಲಾಢ್ಯ ಶಕ್ತಿಗಳಾದಂತಹ ರಷ್ಯಾ ಮತ್ತೆ ಚೀನಾಗೆ. ಇಂತಹ ಸಂದರ್ಭದಲ್ಲಿ ಭಾರತ ಒಂದು ಸರಿಯಾದ ಪಾತ್ರವನ್ನ ವಹಿಸಬಹುದಿತ್ತು, ಬಹಳ ದೃಢವಾದ ಪಾತ್ರವನ್ನ ವಹಿಸಬಹುದಿತ್ತು, ಅದನ್ನ ವಹಿಸಲಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಭಾರತ ಬಹುಶಃ ನಾವು ಮುಂಚೆಯಿಂದಾನೇ ಅನುಸರಿಸಿಕೊಂಡು ಬಂದಂತಹ ಏನು ನೆಹರು ಕಾಲದಿಂದನೂ ಕೂಡ ಅನುಸರಿಸಿಕೊಂಡು ಬಂದಿದಂತಹ ಒಂದು ಗಟ್ಟಿ ನಿಲುವನ್ನ ಇವತ್ತಿಗೂ ಮುಂದುವರಿಸಿದ್ರೆ ಬಹುಶಃ ನಾವು ಇನ್ನೊಂದು ಗಟ್ಟಿ ಶಕ್ತಿಯಾಗಿ ನಿಲ್ತಾ ಇದ್ವಿ ಯುದ್ಧದ ಸಂದರ್ಭದಲ್ಲಿ. ಆದ್ರೆ ಇವತ್ತು ಅದು ಆಗ್ಲಿಲ್ಲ ಅನ್ನೋದು ಬಹಳ ವಿಷಾದದ ವಿಷಯ. ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಯುದ್ಧ ಇನ್ನೂ ಕೂಡ ಮುಂದುವರಿಯೋದು ಬೇಡ. ಯಾವುದಾದ್ರೂ ರೀತಿಯಲ್ಲಿ ಈ ಯುದ್ಧ ಕೊನೆಗೊಳ್ಳಲಿ ಅಂತ ಹೇಳಿ ನಾವೆಲ್ಲ ಆಶಿಸೋಣ. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.